ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ. ಎಲ್ಲರಿಗೂ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು. ಏನಪ್ಪ ಇಷ್ಟೊಂದು ಸೀರೆ ಹಾಕ್ಕೊಂಡು ತೋರಿಸ್ತಾ ಇದ್ದಾರೆ, ಏನು ಸೀರೆ ಏನಾದರೂ ಸೇಲ್ ಮಾಡ್ತಿದ್ದಾರಾ ಅಂತ ಅಂದ್ಕೊತಿದ್ರೆ ಖಂಡಿತ ಇಲ್ಲ. ಇದು ಬಂದು ಈ ಸೀರೆಗಳು ನನಗೆ ಸದ್ಯಕ್ಕೆ ಆರ್ಡರ್ಗೆ ಬಂದಿದ್ದ ಸೀರೆಗಳು. ಇಷ್ಟು ಸೀರೆಗಳು ನನಗೆ ಒಂದು ವೃದ್ಧಾಶ್ರಮದಿಂದ ಬಂದಿದ್ದು. ಚಾಮರಾಜನಗರ ಡಿಸ್ಟಿಕ್ಕಲ್ಲಿ ಇರೋವಂಥ ಮೂಡಲಧ್ವನಿ ವೃದ್ಧಾಶ್ರಮ ಬಂದು ಅವರ ವೃದ್ಧಾಶ್ರಮದಲ್ಲಿ ಅಂದರೆ ಓನರ್ ಏನಿದ್ದಾರೆ ಅವ್ರ ವೃದ್ಧಾಶ್ರಮದಲ್ಲಿ ಇರೋ ಹೆಂಗಸರುಗಳಿಗೆ ಸಂಕ್ರಾಂತಿ ಹಬ್ಬಕ್ಕೋಸ್ಕರ ಅವರ ಆಶ್ರಮದಲ್ಲಿ ಇರೋವಂಥ ಮಹಿಳೆಯರಿಗೆ ಸೀರೆಗಳನ್ನ ತಗೋತಿದ್ದಾರೆ. ಯಾಕಂದರೆ ಆಶ್ರಮದಲ್ಲಿ ನಿಮಗೆ ಗೊತ್ತಿರುತ್ತೆ, ವೃದ್ಧಾಶ್ರಮ ಅಂತ ಅಂದರೆ ಕೆಲವೊಂದಷ್ಟು ಮಕ್ಕಳುಗಳು ನೋಡ್ಕೊಳ್ದೇ ಇರೋವಂಥ ತಾಯಿಗಳಾಗಿರ್ಬೋದು, ಅಥವಾ ಮನೆಯಲ್ಲಿ ಕೊಡೋ ಕಿರುಕುಳಗಳನ್ನ ತಡ್ಕೊಳಕ್ಕಾಗದೆ ಬಂದು ಸೇರ್ಕೊಂಡಿರೋ ಅಂಥವ್ರು, ಮತ್ತು ಅಕ್ಕಪಕ್ಕದವರು ಬಂದು ಅವ್ರ ಮನೇಲಿ ಹಿಂಸೆ ಕೊಡೋದನ್ನು ನೋಡೋಕ್ಕಾಗದೆ ಅಕ್ಕಪಕ್ಕದವರು ಕರ್ಕೊಬಂದು ಸೇರಿಸಿರೋ ಅಂಥವ್ರಾಗಿರ್ಬೋದು. ಈ ಥರ ತುಂಬ ಕಾರಣಗಳಿಂದ ಅವ್ರ ಮನೆಯಿಂದ ಅವರು ದೂರ ಆಗಿ ಈ ರೀತಿ ಆಶ್ರಮಗಳಿಗೆ ಬಂದು ಸೇರ್ಕೊತಾರೆ. ಬಟ್ ಆ ಕೊರಗು ಅವ್ರ ಹತ್ರ ಇರಬಾರ್ದು. ನಾವು ಎಲ್ಲರನ್ನೂ ಬಿಟ್ಟು ಇಲ್ಲಿ ಬಂದು ನಾವು ಜೀವನ ಮಾಡ್ತಾ ಇದ್ದೀವಲ್ಲ, ನಮ್ಗೆ ಯಾಕೆ ಇಂಥ ಒಂದು ಜೀವನ ಅಂತ ಒಂದು ಕೊರಗಿರಬಾರ್ದು ಅನ್ನೋ ಕಾರಣಕ್ಕೆ ಈ ಮೂಡಲಧ್ವನಿ ರುದ್ರಾಶ್ರಮದ ಮಾಲೀಕರೇನಿದ್ದಾರೆ, ಶಂಕರ್ ಅಂತ ಅವ್ರ ಹೆಸರು, ಅವರೇನಿದ್ದಾರೆ ಅವರ ಆಶ್ರಮದಲ್ಲಿರೋ ಅಂಥ ಪ್ರತಿಯೊಂದು ಹಬ್ಬಗಳಿಗಾಗಲಿ, ಪ್ರತಿಯೊಂದು ಅವರ ಮೆಡಿಕಲ್ ಎಕ್ಸ್ಪೆನ್ಸಸ್ ಆಗಲಿ ಅಥವಾ ಹಬ್ಬಗಳಿಗೆ ಈ ರೀತಿ ಒಂದು ಸೀರೆಗಳನ್ನ ಉಡುಗೊರೆಯಾಗಿ ಅವ್ರಿಗೆ ಕೊಟ್ಟು ಅದಕ್ಕೆ ಬ್ಲೌಸ್ಗಳನ್ನೂ ಸಹ ಹೊಲಿಸಿ ಕೊಡ್ತಾರೆ ಅವ್ರಿಗೆ. ಅದರದ್ದೆಲ್ಲ ಚಾರ್ಜಸ್ಸನ್ನು ಸಹ ಅವರೇ ತಗೊಂಡು ಅವರು ಒಂದು ಖುಷಿ ಸಂತೋಷದಿಂದ ಆ ಆಶ್ರಮದಲ್ಲಿರೋರು ಇರಬೇಕು ಅನ್ನೋ ಕಾರಣಕ್ಕೆ ಈ ಒಂದು ಕೆಲಸನ ಅವ್ರು ಮಾಡ್ತಾರೆ. ನಂಗೆ ಆ್ಯಕ್ಚುಲಿ ಇದು ತುಂಬಾ ಇಷ್ಟ ಆಯಿತು. ಯಾಕಂದರೆ ನಾವು ನೋಡಿದ್ದೀವಿ ರೋಡ್ ಸೈಡ್ಗಳಲ್ಲಿ ಈ ಆಶ್ರಮಗಳಿಗೆ, ಅನಾಥಾಶ್ರಮಗಳಿಗೆ ಏನಾದರೂ ದಾನ ಮಾಡಿ ಅಂತ ಕೇಳಿಕೊಂಡು ಬರ್ತಿರೋದನ್ನ ನಾವು ನೋಡಿದ್ದೀವಿ. ಬಟ್ ನಾನು ಕಂಡಂಗೆ ಮಾತ್ರ ಇವರಂತೂ ಈ ಆಶ್ರಮದ ಮಾಲೀಕರಂತೂ ಯಾರನ್ನೂ ಸಹಿತ ನಮ್ಮ ಆಶ್ರಮಕ್ಕೆ ನಡೆಸ್ಕೊಡೋದಕ್ಕೆ ದಾನ ಮಾಡಿ ಅಂತ ಕೇಳೋದಾಗಿರಲಿ, ಅಥವಾ ಹಳೆ ಬಟ್ಟೆಗಳೇನಾದ್ರು ಇದ್ದರೆ ಕೊಡಿ ಅಂತ ಕೇಳೋದಾಗಿರಲಿ, ಅದೆಲ್ಲ ಏನೂ ಮಾಡಲ್ಲ. ಹಂಗನ್ಬಿಟ್ಟು ಇವರು ತುಂಬ ವೆಲ್ ಸೆಟಲ್ಡಪ್ಪ, ತುಂಬ ರಿಚ್ ಪರ್ಸನ್ನು ಅಂತ ಎಲ್ಲ ಏನೂ ಇಲ್ಲ. ಅವರು ತುಂಬಾ ಸಿಂಪ್ಲಿಸಿಟಿ ಇರೋವಂಥ, ತುಂಬ ಸಿಂಪಲ್ ಆಗಿರೋವಂಥ ವ್ಯಕ್ತಿಯವರು. ಬಟ್ ಅವ್ರಿಗೇನೋ ಒಂದು ಮನಸ್ಸಿಂದ ಇವ್ರಿಗೆ ಒಂದು ಆಶ್ರಮನ ಮಾಡಬೇಕು ಅಂತ ಅಂದ್ಕೊಂಡು, ನಾನು ಊಟ ಮಾಡೋದ್ರಲ್ಲಿ ಅವ್ರಿಗೂ ಒಂದು ಅಂತ ಅಂದ್ಕೊಂಡು ತುಂಬ ಚೆನ್ನಾಗಿ ಇಲ್ಲಿರೋ ಆಶ್ರಮದವ್ರನ್ನ ನೋಡ್ಕೊತಿದ್ದಾರೆ. ನಾನ್ ವೆಜ್ ತಿನ್ನೋರಿಗೆ ವಾರಕ್ಕೆ 1 ಸಲನೋ ಅಥವಾ 2 ಸಲನೋ ನಾನ್ ವೆಜ್ನೂ ಮಾಡಿಸಿ ಕೊಡ್ತಾರೆ. ನಾನೇ ಖುದ್ದಾಗಿ ನೋಡಿದ್ದೀನಿ ಸಹಿತ, ಅದಕ್ಕೋಸ್ಕರ ಹೇಳ್ತಿರೋದು. ಮತ್ತು ಮೆಡಿಕಲ್ ಎಕ್ಸ್ಪೆನ್ಸಸ್ನೂ ಸಹ ಎಲ್ಲನೂ ಅವರೇ ನಿಭಾಯಿಸಿ ಮಾಡಿಕೊಡ್ತಾರೆ. ಪರ್ಸ್ನಲಿ ನನಗೆ ಈ ಒಂದು ಆಶ್ರಮ ತುಂಬಾ ಇಷ್ಟ ಅಂತ ಹೇಳ್ಬೋದು. ಅವರ ಆಶ್ರಮದಲ್ಲಿರೋ ಅಂಥ ವೃದ್ಧಾಪಿ ಮಹಿಳೆಯರಾಗಲಿ ಪುರುಷರಾಗಿರಲಿ ಎಲ್ಲರನ್ನೂ ತುಂಬ ಚೆನ್ನಾಗಿ ನೋಡ್ಕೊತಾರೆ. ಅದಕ್ಕೆ ಸದ್ಯಕ್ಕೆ 13 ಬ್ಲೌಸು ಆಶ್ರಮದಿಂದ ಬಂದಿತ್ತು. ಮಾಮೂಲಿ ಎಲ್ಲ ಲೈನಿಂಗ್ ಬ್ಲೌಸು ನೋಡ್ತಿರ್ಬೋದು. ಸ್ಯಾರಿಗಳಂತೂ ನೀವು ಅಂತ ಅಂದರೆ ತುಂಬ ಕಮ್ಮಿ ರೇಟ್ ಸೀರೆ, ಲೋಕಲ್ ಸೀರೆ ಅನ್ನೋ ಥರ ಎಲ್ಲ ಏನೂ ಇಲ್ಲ. ತುಂಬಾ ಚೆನ್ನಾಗಿದೆ ಎಲ್ಲ ಸೀರೆಗಳು. ಎಲ್ಲ ಒಂದು 350-400 ರೇಂಜ್ ಅಂತ ಸೀರೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಇದಕ್ಕೆ ಎಲ್ಲರಿಗೂ ಲೈನಿಂಗ್ ಬ್ಲೌಸ್ಗಳನ್ನ ನಾನು ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ, ಅವರವರ ಅಳತೆ. ಇದೊಂದು ಅಜ್ಜಿ ಬ್ಲೌಸ್ದು. ಕೆಲವೊಂದಷ್ಟು ವೀಡಿಯೋನ ತೊಗೊಂಡಿದ್ದೀನಿ, ಕೆಲವೊಂದಷ್ಟು ಸ್ಟಿಚಿಂಗ್ ವೀಡಿಯೋನ ನಾನು ತೊಗೊಳೋದಕ್ಕೆ ಆಗಲಿಲ್ಲ. ಕಾರಣ ನನಗೆ ಇದೆಲ್ಲ ಒಂದು 5-6 ದಿನದಲ್ಲಿ ನಾನು ಇಷ್ಟು ಬ್ಲೌಸ್ಗಳನ್ನ ಸ್ಟಿಚ್ ಮಾಡಬೇಕಾಗಿತ್ತು. ಸೊ ಅದಕ್ಕೆ ತೊಗೊಳಕ್ಕಾಗಿಲ್ಲ. ನೋಡಿ, ಇದೊಂದು ಅಜ್ಜಿ ಬ್ಲೌಸು. ಅವ್ರಿಗೂ ಸಹಿತ ಲೈನಿಂಗ್ ಎಲ್ಲ ಹಾಕಿ ನೀಟಾಗಿ ಸ್ಟಿಚ್ ಮಾಡಿ ರೆಡಿ ಮಾಡಿದ್ದೀನಿ. ಇದ್ರದ್ದು ಎಲ್ಲ ಚಾರ್ಜಸ್ಸನ್ನು ಸಹಿತ ಆಶ್ರಮದವರೇ ಬೇರ್ ಮಾಡ್ತಾ ಇರೋದು. ನೋಡಿ, ಇದು ಅಷ್ಟೇ. ಇದು ಬಂದು ಆ ಆಶ್ರಮದ ನಡೆಸ್ತಾರೆ ಅಂತ ಹೇಳಿದ್ನಲ್ಲ, ಅವರ ಹೆಂಡ್ತಿದು, ಓಕೆನಾ. ಇವರು ಅಷ್ಟೇ, ಇವ್ರ ಹೆಸರು ಬಂದು ಸಾವಿತ್ರಿ ಅಂತ. ಇವರು ಅಷ್ಟೇ, ನಾನು ಇವರಲ್ಲಿ ಒಬ್ಬರಾಗಿರ್ತೀನಿ, ಇವ್ರಿಗೆ ನಾನು ಓನರು, ಇವರು ಆಶ್ರಮನ ನಡೆಸೋರು ನಾವು ಅನ್ನೋ ಒಂದು ಏನು ಗರ್ವ ಅಂತ ಹೇಳ್ತಾರಲ್ಲ, ಆ ಥರ ಏನೂ ಇಲ್ಲ. ಸೊ ನಾನು ಇವರಲ್ಲಿ ಒಬ್ಬರಾಗಿ ಇರ್ತೀನಿ. ಅವತ್ತಿನ ದಿನ ನಾನು ಸಹಿತ ಅಂದರೆ ನಮಗೆ ಒಂಥರ ಸೀರೆ ತೊಗೊಟ್ಟಿದ್ದಾರೆ, ಇವರೇ ಒಂಥರ ಹಾಕ್ಕೊಂಡಿದ್ದಾರೆ ಅನ್ನೋದೆಲ್ಲ ಭಾವನೆ ಬರಬಾರ್ದು ಅನ್ನೋ ಕಾರಣಕ್ಕೆ ಅವರು ಸಹಿತ ಅವರಲ್ಲಿ ಒಬ್ಬರಾಗಿರೋಣ ಅಂದ್ಬಿಟ್ಟು ಅವತ್ತಿನ ದಿನಕ್ಕೆ ಅವ್ರಿಗೂ ಇವ್ರಿಗೆ ಏನು ತೊಗೊಟ್ಟಿದ್ದಾರೆ ಅದೇ ಥರದ್ದು ಸೀರೆ ಅವ್ರೂ ಸಹಿತ ತೊಗೊಂಡು ಹೊಲಿಸ್ಕೊಂಡಿದ್ದಾರೆ. ಬಟ್ ಒಂದು ಸ್ವಲ್ಪ ಡಿಸೈನ್ ಮಾಡಿಸಿದ್ದಾರೆ ಅಷ್ಟೇ. ನೋಡಿ, ಇಲ್ಲಿ ಇದೊಂದು ಅಷ್ಟೇ. ಎಲ್ಲ ತರಾವರಿ ನೀವು ನೋಡ್ಬೋದು. ಅಂದರೆ ಈ ಆಶ್ರಮದಲ್ಲಿ ಅಜ್ಜಿಗಳು ಮಾತ್ರ ಇಲ್ಲ. ಈ ಬ್ಲೌಸ್ ನೋಡಿದಾಗಲೇ ನಿಮಗೆ ಗೊತ್ತಾಗುತ್ತೆ. ನೋಡಿ, ಒಂದು 35-36 ವರ್ಷದ ಒಬ್ಬ ಮಹಿಳೆಯದು ಬ್ಲೌಸ್ ಅನ್ನೋ ಥರ ಇದೆ. ಇದು ತುಂಬ ಚಿಕ್ಕ ಅಳ್ತೇನೆ ಇದು.
ಎಲ್ಲ ವಯಸ್ಸವರು ಇದ್ದಾರೆ, ಸ್ವಲ್ಪ ಮೆಂಟಲಿ ಡಿಸಾರ್ಡರ್ ಆಗಿರೋರು ಇದ್ದಾರೆ ನೋಡಿ. ಮಾಮೂಲಿ ಫಿನಿಷಿಂಗಲ್ಲಂತೂ ಇವರು ಆಶ್ರಮದವರು ಅಂದರೆ ಅಂಥ ಫಿನಿಷಿಂಗ್ ಏನು ಕೊಡೋದೇನು ಬೇಡ ಅನ್ನೋ ಥರ ಎಲ್ಲ ಏನೂ ಇಲ್ಲ. ನೀಟಾಗಿ ನಾರ್ಮಲಾಗಿ ಯಾವ ರೀತಿ ಹೊಲಿತೀನಿ ಅದೇ ರೀತಿಯೇ ಹೊಲಿದಿದ್ದೀನಿ. ತುಂಬ ವೆರೈಟಿಗಳಿದೆ ಬ್ಲೌಸ್ಗಳಲ್ಲಂತೂ. ಇದು ಅವ್ರ ಅಳತೆ ಬ್ಲೌಸು ಕೊಟ್ಟಿರೋದು. ಇದು ನಾನು ಸ್ಟಿಚ್ ಮಾಡಿರೋ ಅಂಥ ಬ್ಲೌಸು. ಎಲ್ಲ ನಾರ್ಮಲ್ ಲೈನಿಂಗ್ ಬ್ಲೌಸು, ಸಿಂಪಲ್ ಬ್ಲೌಸ್ ಅಂತ ಏನು ಹೇಳ್ತಾರಲ್ಲ ಅದೇ ಥರ. ಇದು ತುಂಬ ಪಿಂಕಿಶ್ ಇರೋದ್ರಿಂದ ಸ್ವಲ್ಪ ವಿಡಿಯೋದಲ್ಲಿ ಕಲರ್ ಇದಾಗ್ತಿಲ್ಲ. ಇದು ನೋಡಿ 3D ಥರ ಬರುತ್ತೆ. ಸ್ಯಾರಿ ಫುಲ್ಲು ಇದೇ ರೀತಿ ಇದೆ. ಮಧ್ಯದಲ್ಲೆಲ್ಲ ಗ್ರೀನು, ಪಿಂಕ್ ಮತ್ತು ಯೆಲ್ಲೋ ಕಾಂಬಿನೇಷನಲ್ಲಿದೆ. ಇದ್ರ ಬ್ಲೌಸು ಅಷ್ಟೇ ನೋಡಿ ಇದೇ ರೀತಿ ಬಂದಿದೆ. ಮಾಮೂಲಿ ಎಲ್ಲರಿಗೂ ಸಹಿತ 4 ಡಾಟೆಡ್ ಬ್ಲೌಸು. ಇಬ್ಬರದು ಮಾತ್ರ ಅಜ್ಜಿ ಬ್ಲೌಸ್ ಥರ ಬರುತ್ತೆ. ಅಜ್ಜಿ ತುಂಬ ವಯಸ್ಸಾಗಿರೋರದ್ದು 2 ಮಾತ್ರ ಈ ಶರ್ಟ್ ಬ್ಲೌಸ್ ಥರ ಬರುತ್ತೆ. ಅಂದರೆ ಫ್ರಂಟ್ ಟು ಬ್ಯಾಕು 4 ಡಾಟ್ಸ್ ಏನು ಇಲ್ಲದೆ ಫ್ರಂಟ್ ಟು ಬ್ಯಾಕು ಒಂದೇ ರೀತಿ ಬರುತ್ತಲ್ಲ ಆ ರೀತಿ ಬರುತ್ತೆ ಇಬ್ಬರದು ಮಾತ್ರ. ಇನ್ನು ಎಲ್ಲರದ್ದು 4 ಡಾಟೆಡ್ ಬ್ಲೌಸ್ಗಳೇ ಆಗಿರುತ್ತೆ. ಅವ್ರವ್ರ ಲೈನಿಂಗ್ ಅವ್ರವ್ರದ್ದು ಬಟ್ಟೆನ ತೊಗೊಂಡು ಅಳತೆ ಬ್ಲೌಸ್ನ ತೊಗೊಂಡು ಅದೇ ಮಾದರಿಯಲ್ಲಿ ನಾನು ಸ್ಟಿಚ್ ಮಾಡಿ ಕೊಟ್ಟಿದ್ದೀನಿ. ನಾನು ಆಲ್ಮೋಸ್ಟ್ ಒಂದು 15-20 ಡೇಸ್ ಆಯಿತು ವಿಡಿಯೋ ಅಪ್ಲೋಡೇ ಮಾಡಿಲ್ಲ. ಕಾರಣ ಏನಪ್ಪ ಅಂತಂದರೆ ಅದೇ ಈ ಸಂಕ್ರಾಂತಿ ಹಬ್ಬ ಮತ್ತು ಈಗ ಕ್ರಿಸ್ಮಸ್ ಆಯಿತು. ಕ್ರಿಸ್ಮಸ್ ಆಗ್ತಿದ್ದಂಗೆ ನ್ಯೂ ಇಯರ್ ಆಯಿತು. ನ್ಯೂ ಇಯರ್ ಸೆಲೆಬ್ರೇಷನ್ ಆವಾಗ ಒಂದಷ್ಟು ಬ್ಲೌಸ್ಗಳು ಬಂದಿತ್ತು. ಅದ ನಂತರ ಇವಾಗ ಅದೇ ಸಂಕ್ರಾಂತಿ ಹಬ್ಬದ ಬ್ಯುಸಿಯಲ್ಲೇ ಆಗಿಬಿಟ್ಟಿದ್ದೀನಿ. ತುಂಬ ಆರ್ಡರ್ಸ್ಗಳು ತೊಗೊಂಡ್ಬಿಟ್ಟಿದ್ದೀನಿ. ಸೊ ನನಗೆ ವಿಡಿಯೋ ಮಾಡೋಕ್ಕೆ ಟೈಮೇ ಆಗ್ತಾ ಇರಲಿಲ್ಲ. ಅದರಲ್ಲೂ ಕೆಲವೊಂದಷ್ಟು ಮಾಡ್ಕೊಂಡಿದ್ದೀನಿ, ಬಟ್ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋಕ್ಕೆ ಟೈಮ್ ಆಗ್ತಾಯಿಲ್ಲ. ಸೊ ಸ್ವಲ್ಪ ಲೇಟ್ ಆಗುತ್ತೆ. ಇದಾದಮೇಲೂ ಅಷ್ಟೇ, ಸಂಕ್ರಾಂತಿ ಹಬ್ಬ ಆದಮೇಲೂ ಅಷ್ಟೇ ಇಮಿಡಿಯೇಟ್ ಏನಪ್ಪ ಅಂದರೆ ಲಾಂಗ್ ಗೌನ್ಸ್ಗಳು ಆ ಥರ. ಈ ಕೆಲವೊಂದು ಊರುಗಳಲ್ಲಿ ಜಾತ್ರೆಗಳು ಅದು ಇದು ಅನ್ನೋ ಥರ ಎಲ್ಲ ಇರುತ್ತೆ. ಮತ್ತು ಇದು ನೋಡಿ, ಆ್ಯಕ್ಚುಲಿ ಇದು ಸ್ಯಾರಿ ಬಂದು ಬ್ಲೂ ಕಲರ್ ಇದೆ. ಓಕೆನಾ, ಸ್ಯಾರಿ ಬಂದು ಬ್ಲೂ ಕಲರ್ ಇದೆ. ಬಟ್ಟು ಅವರು ಅಂದರೆ ಈ ಪರ್ಟಿಕ್ಯುಲರ್ ಸೀರೆ ಯಾರು ತೊಗೊಂಡಿದ್ದಾರೆ ಅವರು ಸ್ವಲ್ಪ ಬಾಡಿ ಅಗಲ ತುಂಬ ದೊಡ್ಡದಿದೆ. ಗೊತ್ತಾಗ್ತಿರ್ಬೋದು ನಿಮಗೆ. ಇಲ್ಲಿ ಅವ್ರಿಗೆ ಅಳತೆ ಬ್ಲೌಸು ಇದು ಬಾಡಿ ಅಗಲ ತುಂಬ ದೊಡ್ಡದಿರೋದ್ರಿಂದ ಈ ಸ್ಯಾರಿಯಲ್ಲಿ ಕಟ್ ಮಾಡಿಬಿಟ್ರೆ ಅವ್ರಿಗೆ ನರಿಗೆಗಳು ಜಾಸ್ತಿ ಬರೋಲ್ಲ ಅನ್ನೋ ಕಾರಣಕ್ಕೆ ಮಾಮೂಲಿ ಒಂದು ಗೋಲ್ಡನ್ ಕಲರ್ ಪೀಸಲ್ಲಿ ಕಟ್ ಮಾಡಿ, ಒಂದು ಗೋಲ್ಡನ್ ಕಲರ್ ಪೀಸ್ ಏನಿದೆ ಅದನ್ನು ತೊಗೊಂಡು ಸ್ಟಿಚ್ ಮಾಡಿಕೊಡಿ ಅಂತ ಕೇಳಿದರು. ಸೊ ಅದನ್ನು ಅಷ್ಟೇ ಅದೇ ರೀತಿ ಸ್ಟಿಚ್ ಮಾಡಿದ್ದೀನಿ. ಪಾಪ ನೋಡಿ, ಪ್ರತಿಯೊಂದೂ ಇವಾಗ ಆಶ್ರಮದಲ್ಲಿರೋರ ಹತ್ರ ಅವ್ರು ಏನೂ ಚಾರ್ಜ್ ಮಾಡಲ್ಲ, ಏನೂ ಇಸ್ಕೊಳ್ಳಲ್ಲ. ಇವಾಗ ಇದು ನೋಡಿ, ಸ್ಯಾರಿ ಕೊಡಿಸಿದ್ದಾರೆ, ಅದ್ರ ಜೊತೆಗೆ ಈಗ ಬ್ಲೌಸ್ ಸ್ಟಿಚ್ ಮಾಡಿಸಿರೋ ಚಾರ್ಜನ್ನು ಸಹಿತ ಆಶ್ರಮದವರೇ ಬೇರೆ ಮಾಡ್ತಿದ್ದಾರೆ. ಜೊತೆಗೆ ನೋಡಿ ಈ ಥರ ಈಗ ಅವ್ರಿಗೆ ಸಾಲೋದಿಲ್ಲ. ಈಗ ಕೊಟ್ಟರು ಒಂದು ವೇಸ್ಟು, ಜಾಸ್ತಿ ನರ್ಗೆನೇ ಇಲ್ಲ ಅಂತ ಅಂದಾಗ ಪಾಪ ಅವ್ರಿಗೆ ಎಷ್ಟು ಬೇಜಾರಾಗುತ್ತೆ ಅನ್ನೋ ಕಾರಣಕ್ಕೆ ಏನು ಮಾಡಿದ್ದಾರೆ, ಬೇರೆ ಪೀಸ್ನ ತೊಗೊಂಡು ಸ್ಟಿಚ್ ಮಾಡಿಕೊಡಿ ಅಂತ. ಏನು ಅಂದರೆ ಈಗ ದಾನ ಮಾಡಿದ್ರೂ ಕಂಪ್ಲೀಟಾಗಿ ಮಾಡಬೇಕು ಅಂತ ಹೇಳ್ತಾರಲ್ಲ, ಆ ಥರ ಅವರು ನಡ್ಕೊತಿದ್ದಾರೆ ಅಂತ ನನಗನ್ನಿಸುತ್ತೆ. ನೋಡಿ, ಸ್ಯಾರಿನೂ ಅಷ್ಟೇ ಅಂಥ ಕಮ್ಮಿ ರೇಟ್ದು ಒಂದು 200 ರೂಪಾಯಿ ಸೀರೆಪ್ಪ ಇದು ಅಷ್ಟೇ, ಅದೇನು ಮಹಾ ಕಾಸ್ಟ್ಲಿನಾ ಅನ್ನೋ ಥರ ಎಲ್ಲ ಏನೂ ಇಲ್ಲ. ಎಲ್ಲರಿಗೂ ನೋಡಿ ಉದ್ದ ತೋಳು, ಕೈ ತುಂಬ, ಮೈ ತುಂಬ್ದಂಗೆ ನೀಟಾಗೇ ಸ್ಟಿಚ್ ಮಾಡಿರೋದು. ಸ್ಯಾರಿನ ನೀವು ನೋಡ್ಬೋದು. ನೋಡಿ, ಇಲ್ಲಿ ನಾನು ತೋರಿಸ್ತಾ ಇದ್ದೀನಿ. ಕುಚ್ಚೆಲ್ಲ ಇದೆ ಸ್ಯಾರಿಗೆ. ಪ್ರತಿ ಸೀರೆಗೂ ಇದೇ ರೀತಿ ಕುಚ್ಚಿದೆ. ಸ್ಯಾರಿಗೆ ಜಿಗ್ಜ್ಯಾಗು, ಫಾಲ್ಸ್ ಅಂತ ಹಾಕ್ಸಿಲ್ಲ ಅಷ್ಟೇ, ಜಿಗ್ಜ್ಯಾಗ್ ಎಲ್ಲ ಮಾಡಿಸಿದ್ದಾರೆ. ಸ್ಯಾರಿಗೆ ಕುಚ್ಚಿರೋ ಅಂಥ ಸೀರೆಗಳೇ, ತುಂಬ ಚೆನ್ನಾಗಿರೋ ಅಂಥ ಸೀರೆಗಳೇ ಪಾಪ ಕೊಡಿಸ್ತಿದ್ದಾರೆ. ಸೊ ನನಗೆ ಪರ್ಸ್ನಲಿ ಈ ಆಶ್ರಮದವರು ಇವರು ನಡೆಸ್ಕೊತಿರೋ ರೀತಿ ನನಗೆ ಪರ್ಸ್ನಲಿ ಇಷ್ಟ ಆಯಿತು. ಸೊ ಅದಕ್ಕೆ ಒಂದು ವಿಡಿಯೋ ಮಾಡಿ ಹಾಕೋಣ ತಾಳು ಅಂದ್ಬಿಟ್ಟು ಇವತ್ತು ಕೊಟ್ಬಿಡ್ತಾ ಇದ್ದೆ. ಆ್ಯಕ್ಚುಲಿ ಇವತ್ತು 14ನೇ ತಾರೀಕು, ನಾಳೆಗೆ ಇವರೆಲ್ಲ ಉಟ್ಕೊಂಡು ಅವರು ಹಬ್ಬನ ಸೆಲೆಬ್ರೇಟ್ ಮಾಡ್ತಾರೆ. ಯಾವ ಆಶ್ರಮದಲ್ಲಿ ಈ ರೀತಿ ಮಾಡ್ತಾರೆ ಅಂತ ನಿಮ್ಗೇನಾದರೂ ಗೊತ್ತಿದ್ದರೆ ದಯವಿಟ್ಟು ಆ ಆಶ್ರಮನ ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಈ ಆಶ್ರಮದ್ದು ಒಂದು ವಿಡಿಯೋನ ಹಾಕ್ತೀನಿ. ನಾನು ಏನು ಹೇಳಿದೆ ಶಂಕರನ್ನವರು ಅಂತ ಹೇಳೋದ್ನಲ್ಲ, ಅವ್ರ ಹತ್ರನೂ ಒಂದೆರಡು ಮಾತುಗಳನ್ನ ಆಡಿಸಿ ಅದ್ರ ವಿಡಿಯೋಗಳನ್ನೂ ಹಾಕ್ತೀನಿ. ನಿಮ್ಮ ಅಕ್ಕಪಕ್ಕದಲ್ಲಿ ಯಾರಾದರೂ ಮಹಿಳೆಯರಾಗಲಿ ಪುರುಷರಾಗಲಿ ನಾವು ಅನುಭವಿಸ್ತಿದ್ದು ಅವರು ಒಂದು ಬೆಸ್ಟ್ ಆಶ್ರಮನ ಹುಡುಕ್ತಾ ಇದ್ದರೆ, ನಿಮ್ಗೇನಾದ್ರು ಗೊತ್ತಿದ್ದರೆ ಈ ಆಶ್ರಮನ ಸಜೆಸ್ಟ್ ಮಾಡಿ. ಯಾಕಂದರೆ ತುಂಬ ಚೆನ್ನಾಗಿ ನೋಡ್ಕೊತಾರೆ ಪಾಪ. ಆಲ್ರೆಡಿ ಜೀವನದಲ್ಲಿ ನಾವು ಅನುಭವಿಸಿರೋರು ಮತ್ತೆ ಯಾವುದೋ ಒಂದು ಆಶ್ರಮಕ್ಕೆ ಎಲ್ಲೋ ಎಲ್ಲರೂ ಹೋಗಿ ಜೀವನ ಮಾಡೋಣ ಅಂತ ಅಂದ್ಕೊತಾರೆ. ಬಟ್ ಅಲ್ಲೂ ಸಹಿತ ನಾವು ಬೇಜಾರು ಅನ್ನೋದಕ್ಕಿಂತ ಒಂದು ಬೆಸ್ಟ್ ಅಟ್ಲೀಸ್ಟ್ ಈಗೇನೋ ಅಂತಾರಲ್ಲ, ಅಂದರೆ
ಆ್ಯಕ್ಚುಲಿ ಇದು ಹೇಳಬೇಕೋ ಬೇಡವೋ ನನಗೆ ಗೊತ್ತಿಲ್ಲ. ಅಂದರೆ ಈಗ ಯಾವುದೋ ಒಂದು ಸಮುದ್ರದಲ್ಲಿ ಯಾರೋ ಮುಳುಗ್ತಾ ಇರ್ತಾರೆ. ಒಂದು ಹುಲ್ಗಡ್ಡಿ ಸಿಕ್ಕಿದ್ರೂ ನಾವು ಆ ಹುಲ್ಗಡ್ಡಿನ ಇಟ್ಕೊಂಡು ನಾವು ದಡ ತಲುಪ್ಕೊಬೋದು ಅನ್ನೋ ಒಂದು ಏನಂತಾರೆ, ಒಂದು ಖುಷಿಯಿಂದನೋ ಅಥವಾ ಎಕ್ಸೈಟ್ಮೆಂಟಿಂದ ಅದನ್ನು ಸಪೋರ್ಟಾಗಿ ತೊಗೊಂಡು ಒಂಥರ ಖುಷಿ ಪಡ್ತಾರೆ ಅಲ್ಲ, ಆ ಥರ ಜೀವನದಲ್ಲಿ ನಾವು ಅನುಭವಿಸಿರೋರು ಅಟ್ಲೀಸ್ಟ್ ಈ ಥರ ಒಳ್ಳೆ ಆಶ್ರಮಗಳಿಗೆ ಸೇರಿಕೊಂಡ್ರೆ ಅಟ್ಲೀಸ್ಟ್ ಎಲ್ಲರೂ ಖುಷಿಯಾಗಿರ್ತಾರೆ ಅನ್ನೋ ಒಂದು ಇಂಟೆನ್ಷನು. ಆ್ಯಕ್ಚುಲಿ ಇದು ಒಳ್ಳೆಯದೋ ಕೆಟ್ಟದೋ ನನಗಂತೂ ಗೊತ್ತಿಲ್ಲ. ಬಟ್ ಆ ಥರ ಲೈಫ್ ಯಾರಿಗೂ ಬರೋದು ಬೇಡ. ತನ್ನ ಫ್ಯಾಮಿಲಿನ ಬಿಟ್ಟು ಆಶ್ರಮಗಳ ಮೊರೆ ಹೋಗೋ ಅಂಥ ಜೀವನ ಯಾರಿಗೂ ಬರೋದು ಬೇಡ. ಬಟ್ ಇನ್ ಕೇಸ್ ಆ ಥರ ಜೀವನ ಅನುಭವಿಸ್ತಿದ್ದಾರೆ, ಆ ಥರ ಒಂದು ಬೇಜಾರಿದೆ ಅವ್ರಿಗೆ ಅಂತ ಅಂದಾಗ ಈ ಆಶ್ರಮನ ಸಜೆಸ್ಟ್ ಮಾಡಿ ಅಂತ ಹೇಳ್ತೀನಿ. ಯಾಕಂದರೆ ತುಂಬ ಚೆನ್ನಾಗಿ ನೋಡ್ಕೊತಾರೆ ಪಾಪ. ಇನ್ನು ಮುಂದಿನ ಜೀವನನಾದರೂ ಅವರು ಖುಷಿಯಾಗಿ ಕಳೀಲಿ ಅಂತ. ನೋಡಿ, ನೀಟಾಗಿ ಒಂದು 4 ಡಾಟೆಡ್ ಬ್ಲೌಸ್ ಸ್ಟಿಚ್ ಮಾಡಿರೋದು. ಆ್ಯಕ್ಚುಲಿ ನನಗನ್ಸುತ್ತೆ ನೀವು ಈ ಬ್ಲೌಸ್ ನೋಡಿದ್ರೆ ಇವ್ರು ಕಂಪ್ಲೀಟ್ ರುದ್ರಾಶ್ರಮದ ಬ್ಲೌಸೇನಾ ಇವರು ಸ್ಟಿಚ್ ಮಾಡಿ ತೋರಿಸ್ತಿರೋದು, ಅಥವಾ ನಾರ್ಮಲ್ ಬ್ಲೌಸೇ ತೋರಿಸ್ತಿದ್ದಾರಾ, ಆಮೇಲೆ ಅಂದರೆ ಔಟ್ಸೈಡರ್ಗೆ ಸ್ಟಿಚ್ ಮಾಡಿ ತೋರಿಸ್ತಿದ್ದಾರಾ ಅಂತ ನೀವು ಕ್ವಶನ್ ಮಾಡ್ಬೋದು. ಯಾಕಂದರೆ ಯಾರ್ದು ಅಷ್ಟೊಂದು ವಯಸ್ಸಾಗೋಗ್ಬಿಟ್ಟಿದೆ ಅಜ್ಜಿದಿರು ಅನ್ನೋ ಥರ ಇಲ್ಲವೇ ಇಲ್ಲ ಬ್ಲೌಸು. ಎಲ್ಲೋ ಒಂದು 2, 3, 4 ಇರ್ಬೋದು. ಇನ್ನೆಲ್ಲ ನಾರ್ಮಲ್ ಥರನೇ ನಿಮ್ಗೆ ಫೀಲ್ ಆಗ್ಬೋದು. ಬಟ್ ಆ ವಯಸ್ಸವರೆಲ್ಲರೂ ಇದ್ದಾರೆ. ತುಂಬ ಒಂದು 35 ನಂತರ ಇರೋ ಏಜ್ ತನಕ ಇರೋವಂಥ ಎಲ್ಲ ಏಜ್ ಅವರೂ ಇದ್ದಾರೆ ಈ ಆಶ್ರಮದಲ್ಲಿ. ಸೊ ಅದರಿಂದ ಅವ್ರ ಸೈಜ್ ಅಳತೆ ಬ್ಲೌಸ್ಗಳೂ ಅಷ್ಟೇ ಇದೇ ರೀತಿ ಇದೆ. ಮತ್ತು ಒಬ್ಬರು ಅಂದರೆ ಅದೇ ನಾನು ಹೇಳಿದ್ನಲ್ಲ, ಮೆಂಟಲಿ ಡಿಸಾರ್ಡರ್ ಆಗಿರೋರು, ಸ್ವಲ್ಪ ಮಾನಸಿಕವಾಗಿ ಸ್ವಲ್ಪ ತುಂಬ ನೊಂದು ಅವ್ರು ಆ ಥರ ಸ್ಥಿತಿಗೆ ಹೋಗಿರೋರು ಸಹ ಈ ಆಶ್ರಮದಲ್ಲಿ ಇದ್ದಾರೆ. ಅವ್ರಿಗೆಲ್ಲರಿಗೂ ಮೆಡಿಕಲ್ ಟೆಸ್ಟ್ಗಳಾಗಿರಲಿ ಅಥವಾ ಮೆಡಿಕಲಿ ಅವ್ರಿಗೆ ಏನೇನು ಬೇಕೋ ಅದನ್ನೆಲ್ಲನೂ ಈ ಆಶ್ರಮದವರು, ಶಂಕರ್ ಅಂತ ಸರ್ ಹೆಸರು, ಅವರು ಎಲ್ಲನೂ ಒದಗಿಸಿ ಕೊಟ್ಟಿದ್ದಾರೆ. ಸೊ ಇದಿಷ್ಟು ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡೆ. ಬಿಕಾಸ್ ಯು ಆರ್ ಮೈ ಫ್ಯಾಮಿಲಿ ಅಲ್ವಾ. ಸೊ ಅದರಿಂದ ನಾನು ಇದನ್ನು ನನ್ನ ಮನಸ್ಸಿಗೆ ಏನು ಇಷ್ಟ ಆಯಿತು, ನನ್ನ ಮನಸ್ಸಿಗೆ ಏನು ಒಂದು ಈ ಆಶ್ರಮದ ಬಗ್ಗೆ ಒಂದು ಒಪಿನಿಯನ್ ಇತ್ತು, ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ. ಅದನ್ನು ಶೇರ್ ಮಾಡಿದೆ. ಇದರಲ್ಲಿ ಕೆಲವೊಂದು ಬ್ಲೌಸು ಅಂದರೆ ತುಂಬ ದೊಡ್ಡದಾಗಿ ಅಳತೆ ಇರೋರ್ದು, ಒಂದು 43+ ಅಳತೆ ಇರೋರ್ದು ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಸ್ಟಿಚಿಂಗ್ದು. ಮತ್ತು ಅಜ್ಜಿ ಬ್ಲೌಸ್ ಅಂತ ಹೇಳಿದ್ನಲ್ಲ, ಅದನ್ನು ಸಹಿತ ವಿಡಿಯೋ ಮಾಡ್ಕೊಂಡಿದ್ದೀನಿ. ಅದನ್ನು ನೆಕ್ಸ್ಟ್ ಕಮಿಂಗ್ ವಿಡಿಯೋದಲ್ಲಿ ನಾನು ಅಪ್ಲೋಡ್ ಮಾಡ್ತೀನಿ. ಇದ್ರ ಜೊತೆಗೆ ಸದ್ಯಕ್ಕೆ ನನ್ನ ಹತ್ರ ಅಂದರೆ ಇನ್ನೂ ಕಸ್ಟಮರ್ ಈಸ್ಕೊಂಡು ಹೋಗಿಲ್ಲದೆ ಇರೋಂಥ ಬ್ಲೌಸ್ ಅಂತ ಅಂದರೆ ಇದೊಂದಿದೆ ಸದ್ಯಕ್ಕೆ. ಸೊ ನೋಡಿ, ಇದು ಒಂದು ಬ್ಲೌಸಸ್ ಡಿಸೈನ್ ಮಾಡಿದ್ದೆ ಈಗ ಈ ಸಂಕ್ರಾಂತಿ ಹಬ್ಬದ ಪ್ರಯುಕ್ತವಾಗಿ. ಇದು ಒಂದು ಬ್ಲೌಸ್ನ ನಾನು ಡಿಸೈನ್ ಮಾಡಿದ್ದೆ. ಇದು ಮುಂದೆಗಡೆ 4 ಡಾಟೆಡ್ ಬ್ಲೌಸೇ ಬರುತ್ತೆ, ಹಿಂದೆಗಡೆ ಮಾತ್ರ ಈ ರೀತಿ ಡಿಸೈನ್ನ ಕೊಟ್ಟಿದ್ದೆ. ಇದು ಎಲ್ಲ ಮಣಿಗಳ ಹಾಕಿ ಇದೆಲ್ಲ ಬಂದು ಸ್ಯಾರಿಯಲ್ಲಿ ಇತ್ತು. ಸ್ಯಾರಿಯಲ್ಲಿ ಇದ್ದಿದ್ದು ಸೀರೆನ ಹುಟ್ಸೆರ್ಗೇನಿತ್ತು ಅದನ್ನು ಕಟ್ ಮಾಡಿ ಈ ರೀತಿ ಫಿಲ್ಟರ್ನ ಕೊಟ್ಟು ಈ ರೀತಿ ಮಾಡಿದೆ. ತುಂಬ ಚೆನ್ನಾಗಿ ಬಂದಿದೆ ಫಿನಿಶಿಂಗು. ಇನ್ನು ಮಿಕ್ಕಿದ್ದನ್ನು ಈಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಯಾಕಂದರೆ ಇವತ್ತು ನಾನು ಆಲ್ರೆಡಿ ಡೇಟ್ ಬಂದು 14th ಅಂತ ಹೇಳಿದ್ನಲ್ಲ, ನಾಳೆನೇ ಹಬ್ಬ ಇರೋ ಕಾರಣ ಈಸ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಮುಂದೆ 4 ಡಾಟೆಡ್ ಬಂದಿದೆ, ಹಿಂದೆಗಡೆ ಈ ರೀತಿ ಡಿಸೈನ್ ಬಂದಿದೆ. ಇದ್ರದ್ದೊಂದೂ ಅಷ್ಟೇ ವಿಡಿಯೋ ಮಾಡ್ಕೊಂಡಿದ್ದೀನಿ, ಅಪ್ಲೋಡ್ ಮಾಡ್ತೀನಿ. ಮತ್ತು ಫ್ರಂಟಲ್ಲಿ ನೋಡಿ, ನಾನು ಒಂದು ಸ್ವಲ್ಪ ಬಾರ್ಡರ್ ಮಿಕ್ಕಿತ್ತು, ಅದನ್ನು ವೇಸ್ಟ್ ಮಾಡೋದು ಯಾಕೆ ಅಂತ ಈ ರೀತಿ ಬರೀ ಒಂದು ಸೈಡ್ಗೆ ಅಷ್ಟೇ, ಈ ಸೈಡು ಸೆರಗು ಮುಚ್ಕೊಳ್ಳುತ್ತಲ್ಲ, ಸೊ ಅದರಿಂದ ಈ ಸೈಡ್ ಏನೂ ಹಾಕಿಲ್ಲ, ಇಷ್ಟೇ ಬಾರ್ಡರ್ ಮಿಕ್ಕಿದ್ದು. ಸೊ ಈ ರೀತಿ ನಾನು ಅದನ್ನು ಅಟ್ಯಾಚ್ ಮಾಡಿದ್ದೀನಿ. ಮಾಮೂಲಿ 4 ಡಾಟೆಡ್ ಬ್ಲೌಸ್ಗೆ ಈ ರೀತಿ ನಾನೇನು ಇದನ್ನು ಎಕ್ಸ್ಟ್ರಾ ಏನು ಇಲ್ಲಿ ಕಟ್ ಮಾಡಿಕೊಂಡು ಆ ಥರ ಎಲ್ಲ ಸ್ಟಿಚ್ ಮಾಡಿಲ್ಲ. ಯೂಶ್ವಲಿ ಇದು ಬಂದು ಪ್ರಿನ್ಸಸ್ ಕಟ್ಟಿಂಗ್ಗೆ ಅಂತ ಹಾಕ್ತಾರಲ್ಲ, ಟ್ರೈ ಮಾಡೋಣ ಹೇಗೆ ಕಾಣಿಸುತ್ತೆ ಅಂತ ನೋಡಿ ಆ ಥರದ್ದು ಒಂದು ಹಾಕಿದೆ. ಇಲ್ಲಿ ತೋಳದು ಬರುತ್ತಲ್ಲ, 2 ತೋಳಿಗೆ ಅಟ್ಯಾಚ್ ಆದಮೇಲೆ ಇದೊಂದು ಸ್ವಲ್ಪ ಬಾರ್ಡರ್ ಮಿಕ್ಕಿತ್ತು, ಅದನ್ನು ಈ ರೀತಿ ಫ್ರಂಟ್ಗೆ ಸ್ಟಿಚ್ ಹಾಕಿದ್ದೀನಿ. ನೋಡಿ, ಇದೇ ನಾನು ಹೇಳಿದ್ದು ಮೂಡಲಧ್ವನಿ ವೃದ್ಧಾಶ್ರಮ. ಇದು ಚಾಮರಾಜನಗರ ಡಬಲ್ ರೋಡಲ್ಲಿ ಬರುತ್ತೆ. ನೋಡಿ, ತುಂಬ ಕ್ಲೀನ್ ಆ್ಯಂಡ್ ಆರ್ಗನೈಸ್ಡ್ ಆಗಿ ಇದೆ ಆಶ್ರಮ. ಅಂತೂ ತುಂಬ ಕ್ಲೀನಾಗಿ ಇದೆ.
ಸೊ ಫೈನಲಿ ಎಲ್ಲರೂ ಸೀರೆಗಳನ್ನ ಇಸ್ಕೊಂಡು ತುಂಬಾ ಖುಷಿನ ವ್ಯಕ್ತಪಡಿಸಿದ್ರು. ಸೀರೆ ಕೊಡ್ತಿರೋರು ಬಂದು ನಾನು ಹೇಳಿದ್ನಲ್ಲ ಶಂಕರ್ ಅಂತ ಮಾಲೀಕರು, ಅವ್ರ ಮಗ ಆಗಿರೋ ಪ್ರಜ್ವಲ್ ಅಂತ ಇವ್ರ ಹೆಸರು. ಅವರು ಸೀರೆಗಳನ್ನ ಎಲ್ಲರಿಗೂ ಕೊಡ್ತಾ ಇದ್ದಾರೆ. ನಿಮ್ಮಲ್ಲಿ ಯಾರಾದರೂ ಈ ಟ್ರಸ್ಟ್ಗಳಿಗೆ ಹೆಲ್ಪ್ ಮಾಡೋರು, ಡೊನೇಷನ್ ಕೊಡೋರು ಯಾರಾದರೂ ಇದ್ದರೆ, ಅಥವಾ ಟ್ರಸ್ಟ್ಗಳಿಗೆ ಹೆಲ್ಪ್ ಮಾಡಬೇಕು ಅಂತ ಇಷ್ಟಪಡ್ತಿರೋರು ಯಾರಾದರೂ ಇದ್ದರೆ, ದಯವಿಟ್ಟು ಈ ಆಶ್ರಮಕ್ಕೆ ಸಹಾಯ ಮಾಡಿ ಅಂತ ನನ್ನ ಕಡೆಯಿಂದ ಕೇಳ್ಕೊತೀನಿ. ಸ್ಕ್ರೀನ್ ಮೇಲೆ ಅವ್ರದ್ದು ನಂಬರ್ನ ಕೊಟ್ಟಿರ್ತೀನಿ, ಅದಕ್ಕೆ ಫೋನ್ಪೇ ಅಥವಾ ಗೂಗಲ್ ಪೇ ನಿಮ್ಮ ಕೈಲಿ ಎಷ್ಟಾಗುತ್ತೋ ಅಷ್ಟನ್ನು ಸಹಾಯ ಮಾಡಿ ಅಂತ ಕೇಳ್ಕೊತೀನಿ. ಏಕೆಂದರೆ ನೀವು ಮಾಡೋ ಒಂದು ಸಹಾಯ ಇಲ್ಲಿ ಆಶ್ರಮದಲ್ಲಿ ಜೀವನ ಮಾಡ್ತಿರೋರಿಗೆ ಎಷ್ಟೋ ಹೆಲ್ಪ್ ಆಗುತ್ತೆ. ಸೊ ಖಂಡಿತ ಮಾಡಿ, ಮಿಸ್ ಮಾಡಬೇಡಿ. ಥ್ಯಾಂಕ್ ಯು.